ಅಜ್ಜಿ ಸೂತ್ಕ ಇದೆಯಲ್ಲ, ಪೂಜೆ ಮಾಡೋ ಹಾಗಿಲ್ಲ ತಾನೆ? ಈಗ ಮಾಡಿಸ್ತಾ ಇರೋದು ಗಂಗಾ ಪೂಜೆ ಕಣಪ್ಪ. ಗಂಗಾ ಪೂಜೆಗೆ ಯಾವುದೇ ರೀತಿ ಮೈಲ್ಗೆ ಆಗ್ಲಿ ಸೂತ್ಕ ಆಗ್ಲಿ ಇಲ್ಲ. ಹಾಗಾಗಿ ಆಪತ್ಕಾಲದಲ್ಲಿ ಗಂಗಾ ಪೂಜೆ ಮಾಡಿದ್ರೆ ದುಷ್ಟಶಕ್ತಿಗಳನ್ನ ಓಡಿಸಬಹುದು ಅನ್ನೋ ಪ್ರತೀತಿ ಇದೆ. ಪೂಜೆ ಮಾಡಿ ಆ ನೀರ್ನ ಮನೆಗೆಲ್ಲ ಪ್ರೋಷಣೆ ಮಾಡಿದ್ರೆ ಆ ಪ್ರಿಯ ದೇವ ಅಲ್ಲ, ಮನೆಯಲ್ಲಿರೋ ದುಷ್ಟಶಕ್ತಿಗಳು ಮನೆಯಿಂದ ಆಚೆ ಹೋಗ್ತವೆ. ಆಮೇಲೆ ನಮ್ ಸೇವಂತಿನೂ ಸರಿ ಹೋಗ್ತಾಳೆ ಅರ್ಜುನ. ಏನ್ ಮಾತಾಡ್ತಿದ್ದೀರಾ ಅಜ್ಜಿ? ನನ್ ಮಣಿ ನಿಮ್ಗೆ ದುಷ್ಟಶಕ್ತಿನ? ಸತ್ತು ದೆವ್ವ ಆಗಿರೋಳು ದುಷ್ಟಶಕ್ತಿ ಅಲ್ದಲೆ ದೈವಶಕ್ತಿನೇನೋ? ನಿಮ್ಮ ಪಾಲಿಗಳು ದೆವ್ವ ಆಗಿರ್ಬೋದು, ಆದ್ರೆ ನನ್ನ ಪಾಲಿಗಳು ದೇವತೆ. ಪ್ರೀತಿ ದೇವತೆ ಅವಳು ನಾ ಮನೆ ಬಿಟ್ಟು ಹೋಗೋದಕ್ಕೆ ನಾನ್ ಬಿಡಲ್ಲ. ಏನೋ ಏನೋ ನೀನು ಹುಚ್ಚುಚ್ಚಾಗಿ ಮಾತಾಡ್ಬೇಡ ನೀನು. ಅಲ್ಲ ಕಣೋ, ದೇವದ ಜೊತೆ ಪ್ರೀತಿನ ಏನೋ ನೀನು? ಅಜ್ಜಿ ಇದೇ ಕೊನೆ. ಇನ್ನೊಂದ್ಸರಿ ಅವಳು ದೆವ್ವ ಸತ್ತೋಗಿದ್ದಾಳೆ ಅಂತೆಲ್ಲ ಹೇಳ್ಬಿಡಿ. ಯಾವುದೇ ಕಾರಣಕ್ಕೂ ಮಣಿನ ಮನೆಯಿಂದ ಹೊರಗಡೆ ಕಳ್ಸೋದಕ್ ನಾನ್ ಬಿಡಲ್ಲ. ಅದ್ಯಾಕ್ ಬಿಡಲ್ವೋ, ನಾನು ನೋಡ್ತೀನಿ. ಅರ್ಜುನ ಹೋಗು, ಒಂದು ಬೆತ್ತನ್ನು ಹಗ್ಗ ತಗೊಂಡ್ ಬಾ. ಹಗ್ಗ ಬೆತ್ತ ಯಾಕಜ್ಜಿ? ಕೆಲವು ದೇವುಗಳು ಮಂಡಲದ ಕೂತ್ಕೊಳ್ಳಕ್ಕೆ ಹಠ ಮಾಡ್ತವೆ, ಆಗ 4 ಬಾರಿಸ್ಬೇಕು. ಅದಕ್ಕೂ ಜಗ್ಲಿಲ್ಲ ಅಂದ್ರೆ ಕೈಕಾಲ್ ಕಟ್ಟಿ ಕೂರ್ಸ್ಬೇಕು. ಅದಕ್ಕೆ ಅಜ್ಜಿ, ನನ್ ಮಣಿನ ಕಟ್ಟಾಕ್ತೀರಾ, ಬೆತ್ತದಲ್ಲಿ ಹೊಡಿತೀರಾ? ಸಾಧ್ಯನೇ ಇಲ್ಲ. ಅದಕ್ಕೆಲ್ಲ ನಾನು ಅವಕಾಶ ಮಾಡ್ಕೊಡಲ್ಲ. ಏಯ್, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳ. ಆ ದರಿದ್ರ ತೋಳಿಂದ ಈ ಮನೇಲಿ 108 ಸಮಸ್ಯೆಗಳು ನಡೀತಾ ಇದೆ. ಇವನ್ ನೋಡಿದ್ರೆ ಮಣಿ ಮಣಿ ಅಂತ ಬಡ್ಕೋತಾ ಇದ್ದಾನೆ. ಎಲ್ಲೋ ಏನೋ ಸಮಸ್ಯೆ ಆದ್ರೆ ಅದಕ್ ನನ್ ಮಣಿ ಕಾರಣನಾ? ಅವಳು ಹೇಳ್ದಲೆ ಇನ್ಯಾರೋ ಕಾರಣ? ಮೊದ್ಲೇ ಅವಳು ಸೇವಂತಿನ ಕಂಡ್ರೆ ಸಾಕು ಹುರ್ಕೊಂಡು ಸಾಯ್ತಾ ಇದ್ಲು. ಈಗ ಸೇವಂತಿ ಮಗುನ ಕಂಡ್ರೆ ದೂರ ಹೊಡ್ತಾ ಇದ್ದಾಳೆ. ಇದ್ರಲ್ಲೇ ಗೊತ್ತಾಗಲ್ವಾ ಇದ್ರಲ್ಲಿ ನೀ ಹೆಂಡತಿ ಕೈವಾಡ ಇದೆ ಅಂತ? ಪುರೈತ್ರೆ, ನೀವ್ ತಯಾರಿ ಮಾಡ್ಕೊಳ್ಳಿ. ನೋಡಿ, ನೀವು ಹಾಗೇನಾದ್ರೂ ಮಾಡಿದ್ರೆ ನಾನ್ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ. ಏನೋ ಹೆದರ್ಸ್ತಾ ಇದೀಯಾ? ನೀನ್ ಮಾತ್ಗೆ ಎದುರ್ಕೊಂಡು ನಾನು ಸುಮ್ನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ? ನೋಡು, ಈ ಮನೆ ಹಿರಿಯೋಳಾಗಿ ಈ ಮನೆಗೆ ಏನ್ ಒಳ್ಳೇದ್ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ. ಅದನ್ನ ಮಾಡೋ ಅಧಿಕಾರನೂ ನನಗಿದೆ. ಆಯ್ತು, ನನ್ಗೂ ಮಣಿ ಗಂಡನಾಗಿ ಏನ್ ಮಾಡ್ಬೇಕು ಅಂತ ಗೊತ್ತು. ಅವಳನ್ನ ನಾನು ಇಲ್ಲಿ ಉಳ್ಸ್ಕೊಳ್ತೀನಿ. ಭಾವ ನಿಂತ್ಕೊಳ್ಳಿ. ಭಾವ, ಸೇವಂತಿ, ಅವನ್ ವಿಷಯ ಬಿಡು. ಪೂಜೆಗೆ ಏನೇನ್ ಬೇಕೋ ಅದನ್ನೆಲ್ಲ ತಯಾರಿ ಮಾಡು. ಅಜ್ಜಿ, ಭಾವನ್ಗಿಷ್ಟ ಇಲ್ಲ ಅಂತಂದ್ರು ಯಾಕಜ್ಜಿ ಇದನ್ನೆಲ್ಲ ಮಾಡಕ್ ಹೊರಟಿದ್ದೀರಾ? ಬಿಟ್ಬಿಡಿ. ಹಣೆ ಬರದಲ್ಲಿ ಏನ್ ಬರ್ದಿದ್ಯೋ ಹಾಗೆ ಆಗ್ಲಿ. ನೋಡು, ನೀನು ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಸೆರ್ಗಲ್ಲಿ ಕೆಂಡ ಇಟ್ಕೊಂಡು ಓಡಾಡಕ್ಕಾಗಲ್ಲ. ಅಯ್ಯೋ ಅರ್ಜುನ್ ಸರ್, ನೀವಾದ್ರೂ ಅಜ್ಜಿಗೆ ಹೇಳಿ. ಸೇವಂತಿ, ಅಜ್ಜಿ ಏನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೋಸ್ಕರನೇ ಮಾಡ್ತಾರೆ. ಅದು ಅಮ್ಮ ಸೇವಂತಿ, ಇದೆಲ್ಲ ದುಷ್ಟಶಕ್ತಿ ಮಾಡ್ತಾ ಇರೋ ಕೆಲಸ. ನೀನ್ ಬೇಗ ಹೋಗಿ ಅರಿಶಿನ ಕುಂಕುಮ ಮತ್ತು ದರ್ಬೇನ ತಂದ್ಕೊಡಮ್ಮ, ಪೂಜೆ ಶುರು ಮಾಡೋಣ. ಏನ್ ನೋಡ್ತಾ ನಿಂತಿದ್ಯಾ? ಹೋಗ್ ತಗೊಂಡ್ ಬಾ. ಮಣಿ ಮಣಿ ಮಣಿ, ನೀನ್ ಇಲ್ಲಿದ್ಯಾ? ಹೇಳಿ ಕರ್ಣ. ಬಾ, ಎಲ್ಲಾ ಬಟ್ಟೆನೂ ಪ್ಯಾಕ್ ಮಾಡ್ಕೊ, ನಡಿ ಮನೆ ಬಿಟ್ಟು ಹೋಗೋಣ. ಏನ್ ಹೇಳ್ತಾ ಇದ್ದೀರಾ? ಹೌದು ಮಣಿ, ನಾನು ನೀನು ಖುಷಿಯಾಗಿರೋದು ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ನೀನ್ ಬಂದಿರೋದಕ್ಕೆ ಎಲ್ರಿಗೂ ಕೋಪ ಇದೆ. ನೀನು ನೋಡ್ಸ್ಬೇಕು ಅಂತ ಎಲ್ರು ಏನೇನೋ ಮಾಡ್ತಿದ್ದಾರೆ. ಅಷ್ಟು ಸುಲಭವಾಗಿ ಹೋಗೋಳಲ್ಲ ನಾನು. ಗಾದೆನೇ ಇದೆಯಲ್ಲ, ಮುಂದೆ ಬಾಗ್ಲಿಂದ ಹೋದ್ರೆ ಹಿಂದೆ ಬಾಗ್ಲಿಂದ ಬರ್ತಾಳೆ ಅಂತ.
ಆ ತರ ಈ ಮಣಿ. ಅಯ್ಯೋ ನಿನಗೆ ಗೊತ್ತಿಲ್ಲ, ಮನೆಗೆ ಪುರೋಹಿತರು ಬಂದಿದ್ದಾರೆ. ಏನಂದ್ರಿ? ಪುರೋಹಿತ್ರ? ಯಾಕೆ? ನಿನ್ನನ್ನ ಮನೆ ಬಿಟ್ಟು ಓಡಿಸ್ತಾರಂತೆ, ನಿನ್ಗೆ ಮುಕ್ತಿ ಕೊಡಿಸ್ತಾರಂತೆ. ನೀನ್ ಎಷ್ಟೇ ಒಳ್ಳೆಯವಳಾದ್ರೂ ನೀನ್ ಸತ್ ಮೇಲೆ ನಿನ್ ದುಷ್ಟಶಕ್ತಿ ಅಂತೆ ಮನೇಲಿ ಇರಬಾರ್ದು ಅಂತ ಹೇಳ್ತಿದ್ದಾರೆ. ನಾನು ಎಷ್ಟೇ ಹೇಳಿದ್ರು ಯಾರು ಕೇಳ್ತಾ ಇಲ್ಲ. ಕೃಷ್ಣ, ಕೃಷ್ಣ ನಿಂತ್ಕೋ! ಕೃಷ್ಣ ನಿಂತ್ಕೋ! ಕೃಷ್ಣ! ನೋಡಿದ್ಯಾ, ನಾವು ಸುಖವಾಗಿರ್ತೀವಿ ಅಂದ್ರೆ ಈ ಮನೇಲಿ ಯಾರೂ ಸಹಿಸ್ಕೊಳ್ಳಲ್ಲ. ಮನೇಲಿ ಸೂತ್ಕ ಇದೆ ಅಂತ ತಾನೇ ನಾನು ಈ ಆಟ ಎಲ್ಲ ಶುರು ಮಾಡಿದ್ದು. ಮತ್ತೆ ಇವಾಗ ಹೇಗೆ? ಅಲ್ಲ ಕರ್ಣ, ಮನೇಲಿ ಸೂತ್ಕ ಇದೆ ಅಲ್ವಾ, ಮತ್ತೆ ಪೂಜೆ ಹೇಗ್ ಮಾಡ್ಸಕ್ ಸಾಧ್ಯ? ನಾನು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಗಂಗೆಗೆ ಯಾವ್ದು ಸೂತ್ಕ ಇಲ್ವಂತೆ. ಸೂತ್ಕದಲ್ಲೂ ಪೂಜೆ ಮಾಡಿಸ್ಬೋದಂತೆ. ಪೂಜೆ ಮಾಡಿಸಿ ಆ ನೀರನ್ನ ಮನೆ ತುಂಬಾ ಪ್ರೋಕ್ಷಣೆ ಮಾಡಿದ್ರೆ ನಿನಗೆ ಹಿಂಸೆ ಆಗಿ ನೀನಾಗ್ ನೀನೇ ಮನೆ ಬಿಟ್ಟು ಹೋಗ್ತಂತೆ. ಹೌದಾ? ಕರ್ಣ, ನಿಮಗ್ ನಾನು ಇಷ್ಟ ಇಲ್ವಾ? ನನ್ನ ಇಲ್ಲಿಂದ ಕಳಿಸ್ಬಿಡ್ತೀರಾ ನೀವು? ಅಯ್ಯೋ, ಯಾಕೆ ಹೀಗೆ ಹೇಳ್ತಿದ್ಯಾ ಮಣಿ? ನೀನ್ ಬಂದಿರೋದಕ್ಕೆ ತಾನೇ ತುಂಬಾ ದಿನ ಆದ್ಮೇಲೆ ನಾನು ಖುಷಿಯಾಗಿರೋದು. ಮತ್ತೆ ನೀವ್ ಅವ್ರ ಹತ್ರ ಹೇಳ್ಬೋದಿತ್ತಲ್ವಾ ನನ್ನನ್ ಕಳ್ಸೋದ್ ಬೇಡ ಅಂತ? ನಾನು ಹೇಳೋ ಅಷ್ಟು ಹೇಳಾಯ್ತು, ಯಾರು ನನ್ನ ಮಾತು ಕೇಳ್ತಿಲ್ಲ. ಅದಕ್ಕೆ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿತ್ತು. ನಡಿ ಹೋಗೋಣ. ನನ್ನಿಟ್ಟಿರೋ ಬೀಜ ಫಲ ಕೊಡೋ ಟೈಮಲ್ಲಿ ನಾನೇನಾದ್ರೂ ಇಲ್ಲಿಂದ ಹೋದ್ರೆ ನನ್ನ ಸಾಧನೆ ಅರ್ಧಕ್ಕೆ ನಿಲ್ಲುತ್ತೆ. ನನ್ನ ಬಾಯಿಗೆ ಮಣ್ಣು ಬೀಳುತ್ತೆ. ನನಗ್ ಸಿಗ್ಬೇಕಾಗಿರೋ ಅಖಂಡ ಶಕ್ತಿ ನಾಶ ಆಗೋಗುತ್ತೆ. ಇಲ್ಲ, ಹಾಗಾಗ್ಬಾರ್ದು ಅಂದ್ರೆ ನಾನ್ ಈ ಮನೆ ಬಿಟ್ಟು ಹೋಗ್ಬಾರ್ದು. ಮಣಿ, ಏನ್ ಯೋಚನೆ ಮಾಡ್ತಿದ್ಯಾ? ಬಾ ಹೋಗೋಣ. ಹಾಗಂತ ನಾನು ಇವನ್ ಜೊತೆ ಹೋಗಕ್ಕೊಪ್ತೆ ಹೋದ್ರೆ ಮನೇಲಿ ಪೂಜೆ ನಡೆಯುತ್ತೆ. ಆ ಪೂಜೆ ಪ್ರಭಾವ ನನ್ ಮೇಲೆ ಪರಿಣಾಮ ಬೀರುತ್ತೆ. ನನ್ ಮಾಟ ಮಂತ್ರ ಎಲ್ಲ ಶಕ್ತಿ ಕಳ್ಕೊಳ್ಳುತ್ತೆ. ನಾನು ಈ ಮನೆ ಸುತ್ತ ಹಾಕಿರೋ ದಿಗ್ಬಂಧನ ನಾಶ ಆಗತ್ತೆ. ಮತ್ತೆ ಈ ಮನೆಗೆ ದೈವ ಶಕ್ತಿ ಪ್ರವೇಶ ಆಗತ್ತೆ. ಏನ್ ಮಾಡ್ಲಿ? ಹೇಗಿದನ್ನ ತಪ್ಪಿಸ್ಲಿ? ಯಾಕೆ ಮಣಿ, ಆಗ್ಲಿಂದ ಹೇಳಿದ್ರೆ ನೀನ್ ಮಾತಾಡ್ತಾನೆ ಇಲ್ಲ. ನನ್ ಮಾತು ಕೇಳಿ ನಿನಗೆ ಶಾಕ್ ಆಯ್ತಾ? ಆದ್ರೆ ನೀನ್ ಉಳಿಸ್ಕೊಳ್ಳೋದಕ್ಕೆ ನನ್ಗಿದ್ಬಿಟ್ ಬೇರೆ ಯಾವ ದಾರಿನೂ ಕಾಣಿಸ್ತಿಲ್ಲ. ಬಾ ಹೋಗೋಣ. ಇಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ.